ನಾವು ಸಾಮಾನ್ಯವಾಗಿ ಪ್ರಸಂಗ ಮಾಡ್ತೇವೆ, ಆದರೆ ಇವತ್ತಿಂದ ಸ್ವಲ್ಪ ಟೀಚಿಂಗ್ ಮಾಡೋಣ. ಕಲಿಯೋಕ್ಕೆ ಇಷ್ಟನಾ? ವಾಕ್ಯ ಕಲಿತೀರಾ? ನಾನು ಸೇವೆ ಕಾಲಿಟ್ಟ ಮೊದಲನೇ ದಿವಸದಿಂದ ಇಲ್ಲಿ ತನಕ ನಾನು ಮಾಡಿದ್ದೇನಂತ ಹೇಳಿದ್ರೆ, ವಾಕ್ಯ ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ಸಹಾಯ ಮಾಡುವ, ಜೀವನ ಬದಲಾಯಿಸುವ, ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವ, ಆಶೀರ್ವಾದದೆಡೆಗೆ ನಡೆಸುವ ವಾಕ್ಯವನ್ನೇ ನಾವು ಕೊಟ್ಕೊಂಡು ಬಂದಿದ್ದೀವಿ. ಆಮೆನ್. ಕೆಲವು ಸಾರಿ ಕೆಲವರು ಹೇಳ್ತಾರೆ, ಅಥವಾ ಕೆಲವು, ನಾನು ಬೈಬಲ್ ಕಾಲೇಜ್ ವಿರೋಧಿ ಅಲ್ಲ, ಬೈಬಲ್ ಕಾಲೇಜ್ ನನಗೆ ತುಂಬ ಇಷ್ಟ, ಯಾಕಂದರೆ ಅಲ್ಲಿ ವಾಕ್ಯ ಕಲಿಸ್ತಾರೆ. ಆದರೆ ಅನೇಕ ಸಾರಿ ಕೆಲವು ಡಾಕ್ಟ್ರಿನ್ಗಳನ್ನು ಹೇಳ್ತಾರೆ, ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಯೋಜನವಿಲ್ಲದ ಅನೇಕ ಕಥೆಗಳು, ಕೊನೆ ಮೊದಲಿಲ್ಲದ ಕಥೆಗಳು. ಓಕೆ, ಅದರಿಂದ ನಮಗೆ ಏನು ಪ್ರಯೋಜನ ಇಲ್ಲ. ನಾನು ನಿಮಗೆ ವಾರ ವಾರ ಒಂದು ಕತೆ ಹೇಳ್ಬೋದು, ಕಣ್ಣೀರು ಬರಿಸುವ ಕತೆ. ಎಂಥದ್ದು? ನಿಮ್ಮ ಮೊದಲೇ ಕಣ್ಣೀರು ಬರ್ತಾ ಇದೆ ಇವತ್ತು, ಇಲ್ವಾ? ಓಕೆ, ರೈಟ್. ಎಂಥ ಕತೆಗಳು? ಕಣ್ಣೀರು ಬರಿಸುವ ಕತೆಗಳು. ಹೇಳಿದರೆ ಎಷ್ಟೋ ಜನ ಹೇಳ್ತಾರೆ, ಜೋಕ್ಸ್ ಹೇಳ್ತಾರೆ, ಗೊತ್ತಾ? ಕೇಳಿದ್ದೀರಾ ನೀವು? ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿಯನ್ಸ್ ಇರ್ತಾರೆ, ಗೊತ್ತಾ? ಒಳ್ಳೊಳ್ಳೆ ಕಾಮಿಡಿ ಮಾಡ್ತಾರೆ, ಒಳ್ಳೊಳ್ಳೆ ಜೋಕ್ಸ್ ಹೇಳ್ತಾರೆ. ಅದನ್ನು ನಾನು ಒಂದೊಳ್ಳೆ ಹೇಳ್ತಾ ಇದ್ದರೆ ನಾನು ಚರ್ಚ್ ಬೇಗ ತುಂಬುತ್ತೆ. ಎಸ್, ಹಲೋ, ಎಸ್ ಆರ್ ನೋ? ಎಸ್. ನಮ್ಮ ಸಭೆ ಬೇಗ ತುಂಬಬೇಕಂದ್ರೆ ಒಳ್ಳೊಳ್ಳೆ ಕತೆಗಳನ್ನು ಹೇಳಬೇಕು. ಅಷ್ಟು ಮಾತ್ರವಲ್ಲ, ಒಳ್ಳೆ ಜೋಕ್ಸ್ ಹೇಳ್ತಾ ಇದ್ದರೆ, ಪಾಸ್ಟರ್ ತಮಾಷೆಯಾಗಿ ಜೋಕ್ಸ್ ಹೇಳ್ತಾರೆ ಅಂಥೇಳಿ ಅನೇಕರು ಸಭೆಗೆ ಬರ್ಬೋದು. ಪ್ರಿಯರೇ, ಜೋಕ್ಸು ಕತೆಗಳು ನಮ್ಮ ಜೀವನವನ್ನು ಬದಲಾಯಿಸೋದಿಲ್ಲ. ಜೀವನವನ್ನು ಬದಲಾಯಿಸೋದು ದೇವರ ವಾಕ್ಯ ಮಾತ್ರ. ಹಲ್ಲೆಲೂಯಾ. ಜೀವನವನ್ನು ಬದಲಾಯಿಸುವ ಶಕ್ತಿ ಜೋಕ್ಗಳಲ್ಲಿ, ಕತೆಗಳಲ್ಲಿ ಇಲ್ಲ, ದೇವರ ವಾಕ್ಯದಲ್ಲಿದೆ. ಓಕೆ, ಆದ್ದರಿಂದ ನೋಡ್ರಿ, ಒಂದೊಂದು ಸತಿ ಈಗ ನಮಗೆ ಊಟ ಬೇಕು. ಕೆಲವರು ಏನಂತ ಹೇಳಿದ್ರೆ, ಹೆಲ್ದಿ ಊಟ ಮಾಡೋದೇ ಇಲ್ಲ. ಹೆಲ್ದಿ ಊಟ ಯಾವಾಗಲೂ ರುಚಿ ಇರುತ್ತಾ? 2-3 ಜನ ಮಾತ್ರ ಇದ್ದಾರೆ ಇಲ್ಲಿ. ಹೆಲ್ದಿ ಊಟ ತುಂಬ ರುಚಿ ಇರುತ್ತಾ? ನಾನು ನಮ್ಮಮ್ಮಗೆ ಹೇಳ್ತಾ ಇದ್ದೆ, ದೇವರು ಯಾಕಾದರೂ ಈ ಹಾಗಲಕಾಯಿ ಉಂಟು ಮಾಡಿದ್ದಾರೆ. ನಮ್ಮಮ್ಮ ಹೇಳ್ತಾ ಇದ್ರು, ಬಾಯಿ ಮುಚ್ಕೊಂಡು ತಿನ್ನು ಅಂತ. ಬಾಯಿ ಮುಚ್ಕೊಂಡು ಹೆಂಗೆ ತಿನ್ನೋದು? ಬಾಯಿ ತೆರೆದೇ ತಿನ್ನಬೇಕು. ಓಕೆ, ಕೆಲವು ಸಾರಿ ಅಡುಗೆ ಮಾಡ್ತಾರೆ, ರುಚಿ ಇರೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಒಬ್ಬ ವೆರಿ ಗ್ರೇಟ್ ಸ್ಟಾರ್, ಫಿಲ್ಮ್ ಸ್ಟಾರ್, ಓಕೆ, ಅವ್ರಿಗೆ ಹೊಟ್ಟೆ ತೊಂದರೆ ಇರೋದ್ರಿಂದ ಕೋಟ್ಯಾಧೀಶ. ಆದರೆ ನೀವೆಲ್ಲ ಊಟ ಮಾಡ್ತೀರಲ್ಲ ಹಾಗೆ, ಚಿಕನ್ನು, ಮಟನ್ನು, ಬೀಫು, ಫಿಶ್ಶು ಏನೂ ಊಟ ಮಾಡಲ್ಲ. ಅವ್ರು ಊಟ ಮಾಡೋದು ಸ್ವಲ್ಪ, ಊಟ ಮಾಡೋದೇ ಬೇರೆ. ಏನೋ ಒಂದು ಊಟ ಮಾಡ್ತಾರೆ ಬದುಕಬೇಕು ಅಂಥೇಳಿ. ಬೇರೆ ಇದೆಲ್ಲ ತಿಂದುಬಿಟ್ರೆ ಬೇಗ ಹೋಗ್ಬಿಡ್ತಾರೆ. ಓಕೆ, ಅದಕ್ಕೋಸ್ಕರ ಪ್ರಿಯರೇ, ಹೆಲ್ದಿ ಊಟ ಮಾಡಬೇಕು. ಎಂಥ ಊಟ? ಹೆಲ್ದಿ ಊಟ ಮಾಡಬೇಕು. ಯಾಕಂದರೆ ನಮ್ಮ ಆರೋಗ್ಯ ಬಹಳ ಪ್ರಾಮುಖ್ಯ. ಕೆಲವರು ನೋಡ್ರಿ ಜಂಕ್ ಫುಡ್ ತಿಂತಾರೆ. ಯಾವಾಗ ನೋಡಿದ್ರು ರಸ್ತೆ ಬದಿ ಊಟ, ಅಥವಾ ಯಾವಾಗಲೂ KFC, ಮೆಕ್ಡಾನಲ್ಡ್ಸ್ ಅದಿದೆಲ್ಲ. ಅದು ಹೇಗಿರುತ್ತೆ? ಬಾಯಿ ರುಚಿ ತುಂಬ ಇರುತ್ತೆ. ಬಾಯಿ ರುಚಿ ತುಂಬ ಇರುತ್ತೆ, ಬೇಗ ಸಲಾಯಿನ ಹಚ್ಕೊಳ್ಬೇಕಾಗತ್ತೆ. ಹೊಟ್ಟೆನೂ ಏನಾಗುತ್ತೆ, ಇಲ್ಲಿ ರುಚಿ ಇರುತ್ತೆ, ಇಲ್ಲಿ ಕಹಿ ಆಗುತ್ತೆ. ಓಕೆ, ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯವನ್ನು, ಅದು ಒಂದು ವೇಳೆ ನಮಗೆ ದೇವರು ಹೇಳ್ತಾರೆ, ನೀನು ತಿನ್ನು, ಸುರುಳಿಯನ್ನು ಏನು ಮಾಡು, ತಿನ್ನು. ಅದು ಬಾಯಲ್ಲಿ ಏನಿದೆ, ಸಿಹಿಯಾಗಿದೆ, ಒಳಗೋಗಿ ಏನಾಗುತ್ತೆ, ಕಹಿ ಆಗುತ್ತೆ. ಆದರೆ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನೀವು ಇಲ್ಲಿ ಕೇಳುವ ದೇವರ ವಾಕ್ಯ, ನಾನು ಕೇಳುವ ವಾಕ್ಯ, ನಾನು ಹೇಳುವ ವಾಕ್ಯ ನನ್ನ ಜೀವನದಲ್ಲಿ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ
ದೇವರ ವಾಕ್ಯದಲ್ಲಿ ಮಿಸ್ಟೇಕ್ ಇದೆ. ಓಕೆ, ದೇವ್ರು ನಮಗೆ ಸ್ತೋತ್ರ. ಕೇಳ್ತಾ ಇದ್ದಾರೆ, ದೇವರೇ ಇವ್ರ ವಾಕ್ಯ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲ, ನನ್ನೊಳಗೇನಿದೆ? ಮಿಸ್ಟೇಕ್ ಇದೆ. ನೀವು ಸಭೆಗೆ ಬಂದ್ರಿ, 10 ವರ್ಷದಿಂದ ಬಂದ್ರಿ, ಏನು ಬದಲಾವಣೆ ಆಗಿಲ್ಲ ಅಂದರೆ ದೇವರ ವಾಕ್ಯದಲ್ಲಿ ಏನಿಲ್ಲ? ಶಕ್ತಿ ಇಲ್ಲ. ಇಲ್ವೇ? ನಾನು ದೇವರ ವಾಕ್ಯವನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಸೊ ದೇವರ ವಾಕ್ಯವನ್ನು ನಾವು ಸ್ವೀಕಾರ ಮಾಡಿದರೆ ನನ್ನೊಳಗೆ ಬದಲಾವಣೆ ಆಗಲೇಬೇಕು. ಆಮೆನ್. ಎಷ್ಟು ಜನ ಸತ್ಯವಾಗಿ ಹೇಳ್ತೀರಿ, ನನ್ನ ಜೀವನವನ್ನು ದೇವರ ವಾಕ್ಯ ಬದಲಾಯಿಸಿದೆ? ಹಲ್ಲೆಲೂಯಾ. ನನ್ನ ಆಸೆ ಏನಂತ ಹೇಳಿದ್ರೆ ಪ್ರಿಯರೇ, ನನ್ನ ಆಸೆ ಏನಂದರೆ ನೀವೆಲ್ಲ ಬಲಿಷ್ಠರಾಗಬೇಕು, ನೀವೆಲ್ಲ ಜಯದ ಜೀವಿತ ಜೀವಿಸಬೇಕು. ಓಕೆ, ಎಲ್ಲರೂ ಆಶೀರ್ವಾದ ಹೊಂದಬೇಕು. ಕೇವಲ ಹಣದ ವಿಷಯದಲ್ಲಿ ಮಾತ್ರವಲ್ಲ, ಎಲ್ಲ ವಿಷಯದಲ್ಲಿ ನಿಮಗೆ ಆಶೀರ್ವಾದ ಆಗಬೇಕು. ಹಾಗೆ ನಿಮಗೆ ಆಶೀರ್ವಾದ ಆಗಬೇಕಂದ್ರೆ ನೀವು ತಿನ್ನಬೇಕು. ಏನನ್ನ? ಸುರುಳಿಯನ್ನು. ಎಲ್ಲರೂ ಹೇಳೋಣ, ಏನೇನು ತಿನ್ನೋಣ? ಸುರುಳಿಯನ್ನು ನಾವು ತಿಂತಾ ಇದ್ದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿಯೇ ಆಗುತ್ತೆ. ಒಂದು ವೇಳೆ ನಾನು ಆ ಪದ್ಮಾವತಿ ತಿನ್ನಬೇಕು ಅಂದರೆ ಅವಳು ತಿಂತಾಳೆ, ಬದಲಾವಣೆ ಯಾರೆಲ್ಲ ಆಗುತ್ತೆ? ನನ್ನಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಯಾವಾಗಲೂ ನಾವು ಕೇಳಿದಾಗ ಏನು ಹೇಳೋಣ ಅಂದರೆ, ಈ ವಾಕ್ಯ ಹೇಳ್ರಿ, ಈ ವಾಕ್ಯ ಒಂದು ಸ್ವಲ್ಪ ಹೇಳಿಬಿಡೋಣ. ಈ ವಾಕ್ಯ ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ನೋಡ್ರಿ, ನಮ್ಮ ಕೆಳಗಡೆಗೆ ಕಾಂಪೌಂಡ್ ಮೇಲೆ ನನಗೆ ಹೂ ಇಷ್ಟ, ಎಲ್ಲ ಹೂ ಬೆಳೆಸಿದ್ದೀನಿ. ಯಾರು ಕಿತ್ತಬೇಡ್ರಿ. ಓಕೆ, ಸೊ ಹೂ ಬೆಳೆಸಿದ್ದೀನಿ ಅಲ್ಲಿ. ಆಮೇಲೆ ಮೇಲೆ ಸಹ ಒಳ್ಳೆ ರೋಸ್ಗಳೆಲ್ಲ ಬರ್ತಾ ಇದೆ. ಮತ್ತು ಮೊನ್ನೆ ನಾವು ನೋಡ್ತಾ ಇದ್ವಿ, ಅಲ್ಲಿ ಕೆಳಗೆ ಹೋಗಿ ನಾವು ಕೆಳಗೆ ನೀರೆಲ್ಲ ಹಾಕಿ ನಾನು ಬಂದಾಗ ಒಂದು ಎಲೆ, ಓಕೆ, ರೌಂಡಾಗಿರೋ ಎಲೆ ಮಧ್ಯದಲ್ಲಿ ಪೂರ್ತಿ ಒಂದು ದೊಡ್ಡ ಹೋಲ್ ಬಿದ್ದಿದೆ. ನಾನು ನೋಡಿಬಿಟ್ಟು ಇದು ಹುಳು ಹತ್ತಿರಬೇಕು ಅಂದ್ಕೊಂಡ್ಬಿಟ್ಟು ಆಚೆ ಬಂದೆ. ನನ್ನ ಮಗಳು ಹೂ ಚೆನ್ನಾಗಿದೆ ಅಂತೇಳಿ ಫೋಟೋ ತೆಗಿತಾ ಇರುವಾಗ ಅವಳಿಗೊಂದು ಹುಳು ಕಾಣ್ತು. ಅವಳು ಹೋಗಿ ಅಮ್ಮಗೆ ಹೇಳಿದ್ಲು, ಅವಳು ಬಂದು ಹೇಳಿದ್ಲು, ಹೊರಗೆ ಹೋಗಿ ನೋಡಿದರೆ ಎಷ್ಟೊಂದು ಎಲೆಗಳು ಎಲ್ಲ ತಿಂದುಬಿಟ್ಟಿದೆ ಹುಳು. ನೋಡ್ರಿ, ಅದಕ್ಕೆ ಹುಳು ಹತ್ತಿದೆ, ನಾವು ಗಮನಿಸಿಲ್ಲ ಅಂದರೆ ಏನು ಮಾಡುತ್ತೆ? ಚೆನ್ನಾಗಿ ಹೇಳಿದ್ರಿ, ಗಮನಿಸಿಲ್ಲ ಅಂದರೆ, ಈ ಕಡೆಯವ್ರು ಮಾತ್ರ ಹೇಳ್ತಾ ಇದ್ದಾರೆ, ಗಮನಿಸಿಲ್ಲ ಅಂದರೆ ಎಲ್ಲ ತಿನ್ನುತ್ತೆ. ಭಾಳ ಎಚ್ಚರಿಕೆ. ಓಕೆ, ಸೊ ನಾನು ಹೋಗಿ ನೋಡಿದೆ, ಇನ್ನೊಂದು ತಮಾಷೆ, ಹುಳು ಕಾಣ್ತಾನೆ ಇಲ್ಲ. ಆಮೇಲೆ ಲಕ್ಷ್ಯ ಕೊಟ್ಟು ನೋಡಿದೆ, ಎಲೆ ಬಣ್ಣನೂ ಅದೇ, ಹುಳದ ಬಣ್ಣನೂ ಅದೇ. ಎಲೆ ಬಣ್ಣನೂ ಅದೇ, ಹುಳದ ಬಣ್ಣನೂ. ಬೇಕಾದ್ರೆ ಕೆಳಗೆ ಹೋಗಿ ನೋಡಿ, ಇನ್ನೂ ಇರಬೇಕು ಒಂದೆರಡು ಹುಳುಗಳು ನಾನು. ಓಕೆ, ಸೊ ನಾನೇನು ಮಾಡಿದೆ ಅಂದರೆ, ಅಷ್ಟು ಸಿಟ್ಟು ಬಂದು ಇಷ್ಟು ಗೊಬ್ಬರ ಹಾಕಿ ನೀರು ಹಾಕಿ ಹುಳುಗಳು ಏನು ಮಾಡ್ತಾ ಇದ್ದಾವೆ, ಹೂ ಬರ್ದಂಗೆ. ಇನ್ನೊಂದು ಹುಳ ಏನು ಮಾಡುತ್ತೆ ಅಂದರೆ, ಎಲೆ ತಿನ್ನೋಕ್ಕಿಂತ ಮುಂಚೆ ಮೊದಲು ಹೋಗಿ ಮೊಗ್ಗು ತಿನ್ನುತ್ತೆ. ಅದಕ್ಕೆ ಹೂವು ಬರ್ತಾ ಇಲ್ಲ. ಯಾರಾದರೂ ಹೂ ಬೆಳೆಸ್ದಿರಿದ್ದೀರಾ ಇಲ್ಲಿ? ಗೊತ್ತಾ ನಿಮಗೆ? ಎಲ್ಲ ಮೊಗ್ಗು ತಿಂದ್ಬಿಟ್ಟಿದೆ. 2-3 ವಾರದಿಂದ ಹೂಗಳೇ ಕಂಡಿಲ್ಲ. ಬಂದೆ ನೋಡ್ರಿ, ಆಮೇಲೆ ಔಷಧಿ ತಗೊಂಡು ಹೊಡೆದೆ, ಎಲ್ಲ ಹುಳುಗಳು ಕೆಳಗೆ ಬಿದ್ದು. ಪ್ರಿಯ ಸಹೋದರಿ, ಹುಳು ಒಂದು ವೈರಿ. ನನ್ನ ಜೀವನದಲ್ಲಿ ವೈರಿ ಕೆಲಸ ಮಾಡೋದು ಗ್ಯಾರಂಟಿ. ನಿಮಗೆ ವೈರಿ ಇದ್ದಾರಾ? ಯಾರು ವೈರಿ? ಸೈತಾನ ಇದ್ದಾನ? ಓಕೆ, ಜನರು ಇದ್ದಾರೆ, ಇಲ್ಲಂತಲ್ಲ. ಆದರೆ ಮುಖ್ಯವಾದ ವೈರಿ, 2 ವೈರಿಗಳಿದ್ದಾರೆ ನಿಮಗೆ, ನಮಗೆ 2 ವೈರಿಗಳು. ಒಂದು ನಮ್ಮ ಶರೀರ, ಇನ್ನೊಂದು ಸೈತಾನ. ಎಲ್ಲರೂ ಹೇಳೋಣ, 2 ವೈರಿಗಳು ಯಾರು? ಓಕೆ, ಯಾಕೆ ನಾನು ನಿಮಗೆ ಈಗ ಹೇಳ್ತಾ ಇದ್ದೇನೆ ಅಂದರೆ, ಇಟ್ ಈಸ್ ನಾಟ್ ಪ್ರೀಚಿಂಗ್ ಸೆಷನ್, ಇಟ್ ಈಸ್ ಟೀಚಿಂಗ್ ಸೆಷನ್. ಇನ್ನೊಂದು ಸರಿ, ಓಕೆ, ಇಟ್ ಈಸ್ ನಾಟ್ ಅ ಪ್ರೀಚಿಂಗ್ ಸೆಷನ್, ಇಟ್ ಈಸ್ ಟೀಚಿಂಗ್ ಸೆಷನ್.
ಓಕೆ, ನಾವು ಕಲಿಯೋಣ. ನಮಗೆ ಒಬ್ಬ ವೈರಿ ಇದ್ದಾನೆ. ಇವತ್ತು ಎರಡು ವೈರಿಗಳಲ್ಲಿ, ಒಂದು ನಮ್ಮ ಶರೀರ, ನಮ್ಮ ವೈರಿ. ಇನ್ನೊಂದು ವೈರಿ ಯಾರಂತ ಹೇಳಿದರೆ ಸೈತಾನ. ಆದರೆ ಇವತ್ತು ನಮ್ಮ ಶರೀರದ ಕುರಿತಾಗಿ, ಈ ವೈರಿಯ ಕುರಿತಾಗಿ ನಾವು ಸ್ಟಡಿ ಮಾಡ್ತಾ ಇಲ್ಲ. ಸೈತಾನನ ಕುರಿತಾಗಿ ನಾವು ಇವತ್ತು ಅಭ್ಯಾಸ ಮಾಡಿಕೊಳ್ಳೋಣ. ಏನಂತೀರಾ? ಸೈತಾನ ಬಗ್ಗೆ ಯೋಚನೆ ಮಾಡಿದರೆ ಬಂದು ಬಿಡ್ತಾನೆ. ಬರ್ತಾನ ಇಲ್ವಾ? ನೀವು ಯೋಚನೆ ಮಾಡದಿದ್ರೂ ಬರ್ತಾನೆ, ಕರೀದೇ ಇದ್ರೂ ಬರ್ತಾನೆ. ಓಕೆ, ನೀವು ಕರೆದ್ರೂ ಬರ್ತಾನೆ, ಬಾಗಿಲು ತೆರೆದ್ರೂ ಬರ್ತಾನೆ, ಬಾಗಿಲು ತೆರೆದಿದ್ರೂ ಬರ್ತಾನೆ. ಪ್ರಶ್ನೆ ಏನಂತ ಹೇಳಿದ್ರೆ, ಸೈತಾನ ಅನ್ನೋ ನಿಧಾನ, ಸೈತಾನ ಅನ್ನೋ ನಿಧಾನ. ಜಗತ್ತಲ್ಲಿ ಅನೇಕ ಧರ್ಮ ಗ್ರಂಥಗಳಿವೆ. ಕೆಲವು ಧರ್ಮ ಗ್ರಂಥಗಳಲ್ಲಿ ಸೈತಾನ್ ಅವ್ರ ಶಾತಾನ್ ಅಂತ ಹೆಸರು ಬರುತ್ತೆ. ಅವನ ವಿಷಯವಾಗಿ ಸ್ವಲ್ಪ ಅಲ್ಲಿ ಏನೇನೋ ಇದೆ. ಅವನು ಸೈತಾನ್ ನಂಗಿದ್ದ ಅಂತ ಯಾರು ಹೇಳ್ತಾರೆ. ಆದರೆ ಸೈತಾನ ಯಾರು, ಎಲ್ಲಿಂದ ಬಂದ, ಏನು ಮಾಡ್ತಾ ಇದ್ದಾನೆ, ಓಕೆ, ಅವನಿಗೆ ಗತಿ ಏನು, ಅವನು ಈ ಲೋಕದಲ್ಲಿ ಇದ್ದಾನ, ಬೇರೆ ಲೋಕದಲ್ಲಿ ಇದ್ದಾನ, ಅವನಿಗೆ ಮುಂದೆ ಏನಾಗುತ್ತೆ, ಸೈತಾನನ ಯೋಚನೆಗಳೇನು, ಸೈತಾನನ ತಂತ್ರೋಪಾಯಗಳೇನು, ಅವನಿಗೆ ಎಷ್ಟು ಶಕ್ತಿ ಇದೆ, ಅವನ ಜೊತೆಗೆ ಯಾರಿದ್ದಾರೆ, ಎಷ್ಟು ಜನರಿಗೆ ಗೊತ್ತಿದೆ? ಓಕೆ, ಗುಡ್. Elijah, you told me that. Who is Satan? Who is Satan? ಲೂಸಿಫರ್ ಅಂತ ಬೈಬಲ್ನಲ್ಲಿ ಎಲ್ಲಿದೆ? ವಚನ ಹೇಳಲ್ಲ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯ ಸ್ಪಷ್ಟವಾಗಿ ವೈರಿಯ ಕುರಿತಾಗಿ ಹೇಳ್ತದೆ. ಒಂದು ವೇಳೆ ಸೈತಾನ ಅನ್ನೋನು ಈ ಲೋಕದಲ್ಲಿ ಇಲ್ಲವೇ ಇಲ್ಲ ಅಂದಿದ್ರೆ ಲೋಕ ಹೇಗಿರ್ತಿತ್ತು? ಮಾತಾಡ್ರಿ ಎಲ್ಲರೂ, ಯಾಕಂದರೆ ಟೀಚಿಂಗ್ ಸೆಷನ್. ಚೆನ್ನಾಗಿರ್ತದೆ ಅಂದರೆ ಏನು? ಏದೇನು ತೋಟದಂಗೆ ಇರ್ತಿತ್ತು, ಪಾಪ ಇರ್ತಿರ್ಲಿಲ್ಲ. ಓಕೆ, ಕಮ್ ಆನ್ ಎವ್ರಿಬಡಿ ಸ್ಪೀಕ್. ಕಾನಾನ್ ದೇಶದ ಹಾಗೆ ಇರ್ತಿ. ಮತ್ತೆ ಸಮಾಧಾನ. ಓಕೆ, ನೋಡೋಣ. ಜಗಳ. ಓಕೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಇರ್ತಿರ್ಲಿಲ್ಲ? ಜಗಳ ಇಲ್ಲ. ಓಕೆ, ಪಾಪ ಇಲ್ಲ, ಲಂಚ ಮೋಸ ಇಲ್ಲ. ಇನ್ನೊಂದೇನು ಗೊತ್ತಾ? ರೋಗ ಇರ್ತಿರ್ಲಿಲ್ಲ. ರೋಗ ಇಲ್ಲ, ಮರಣ ಇಲ್ಲ, ಪಾಪ ಇಲ್ಲ, ಹೊಡೆದಾಟ ಇಲ್ಲ, ಜಗಳ ಇಲ್ಲ, ಮೋಸ ಇಲ್ಲ, ಕೊಲೆ ಇಲ್ಲ, ಓಕೆ, ದರೋಡೆ ಇಲ್ಲ, ನರಕ ಇಲ್ಲ, ಇವೆಲ್ಲ. ಆದರೆ ಇವೆಲ್ಲ ಇವಾಗಿದಾವ? ಹಾಗಾದರೆ ಸೈತಾನ ಇದ್ದಾನೆ. ಒಪ್ಕೊಳ್ಳೋ ಮಾತು. ಸೈತಾನ ಇರೋದ್ರಿಂದ ಈ ಎಲ್ಲ ಸಂಗತಿಗಳಿದೆ, ಪದ್ಮಾವತಿ ಇರೋದ್ರಿಂದ ಅಲ್ಲ. ಪದ್ಮಾವತಿ ಇರೋದ್ರಿಂದ, ತನ್ನ ಮರಿಯಪ್ಪ ಇರೋದ್ರಿಂದ ಈ ಲೋಕದಲ್ಲಿ ಇವೆಲ್ಲ ಸಂಗತಿಗಳಿಲ್ಲ. ಈ ಸಂಗತಿಗಳು ಇರೋದಕ್ಕೆ ಮುಖ್ಯ ಕಾರಣ ಯಾರಂತ ಹೇಳಿದ್ರೆ ಸೈತಾನ ಇದ್ದಾನೆ. ಸ್ಪಷ್ಟವಾಗಿ ನಾನು ನಂಬೋದು ಈ ಸೈತಾನ್ ಇದ್ದಾನೆ. ಯಾಕೆಂದರೆ 3 ಸಂಗತಿಗಳು. ಒಂದು, ಯೇಸು ಸ್ವಾಮಿ ಆತನ ಬಗ್ಗೆ ಹೇಳಿದ್ದಾರೆ. 2, ದೇವರ ವಾಕ್ಯ ಹೇಳುತ್ತದೆ. 3ನೇದಾಗಿ ನನ್ನ ಅನುಭವ ಕೂಡ. ಸೈತಾನನ್ನು ಎಷ್ಟು ಜನ ಅನುಭವಿಸಿದ್ದೀರಿ? ಭಾಗ್ಯವಂತರು ಈ ಕಡೆ ಇದ್ದವರೆಲ್ಲ. ಅವ್ರು ಸೈತಾನನ್ನು ಅನುಭವಿಸೇ ಇಲ್ಲ. ನಮಗೂ ಸ್ವಲ್ಪ ಹೇಳಿಕೊಡ್ರಪ್ಪ, ಸೈತಾನನ್ನು ಅನುಭವಿಸದೇ ಇರೋದು ಹೇಗೆ ಅಂತ. ಓಕೆ, ಸೈತಾನ್ ನೀವು ಅನುಭವಿಸ್ತೀರಿ ಹೇಳ ನಮಗೆ. ಬಾಯಿ ತೆರಿಬೇಡ ಅಂತ ಹೇಳಿದ್ನಲ್ಲ ಸೈತಾನ. ಬಾಯಿನೂ ತೆರೆಯಲ್ಲ, ಕೈನೂ ಎತ್ತಲ್ಲ. ಯಾಕಂತ ಹೇಳಿದ್ರೆ ಸೈತಾನ ಹೇಳಿಕೊಟ್ಟವನು. ಪ್ರಿಯರೇ, ಚರ್ಚ್ ಅಂತ ಹೇಳಿದ್ರೆ ನಾವು ಮೂಕರ ಹಾಗೆ ಕುತ್ಕೊಳ್ಳೋದು ಚರ್ಚ್ ಅಲ್ಲ. ಚರ್ಚ್ ಅಂತ ಹೇಳಿದ್ರೆ ಅಲ್ಲಿ ಉಲ್ಲಾಸ, ಸಂತೋಷ, ಆರ್ಭಟ ಅವೆಲ್ಲ ಇರೋದು ಏನು? ಚರ್ಚು. ಕೆಲವು ಚರ್ಚ್ಗಳಲ್ಲಿ ಏನಂದರೆ ಸೌಂಡ್ ಮಾಡಬೇಡ್ರಿ, ಎಲ್ಲಿ ಯೇಸು ಸ್ವಾಮಿ ಎದ್ದು ಬಿಡ್ತಾರೆ ಅಂಥೇಳಿ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಆದರೆ ಒಂದು ಡಿಸಿಪ್ಲಿನ್ ಇರಬೇಕು ಚರ್ಚಲ್ಲಿ. ಐ ಅಗ್ರಿ ವಿತ್ ದ್ಯಾಟ್. ಓಕೆ, ಮೊದಲನೇದಾಗಿ ಸೈತಾನ ಇದ್ದಾನೆ ಅನ್ನೋದಕ್ಕೆ ಮೊದಲನೇದಾಗಿ ಯೇಸು ಹೇಳಿದ್ದಾರೆ,
ದೇವರ ವಾಕ್ಯ ಹೇಳ್ತದೆ, ನಮ್ಮೆಲ್ಲರ ಅನುಭವ ಕೂಡ ಸೈತಾನ ಇದ್ದಾನೆ. ಈಗ ನಮ್ಮ ಭಾರತ ದೇಶದಲ್ಲಿ ನಮಗೆಲ್ಲ ಚೆನ್ನಾಗಿದೆ, ನಮಗೆ ಎಲ್ಲ ಚೆನ್ನಾಗಿದೆ. ನಮಗೆ ಮನೆ ಇದೆ, ನಮಗೆ ಒಳ್ಳೆ ಕಾರುಗಳಿವೆ, ನಮಗೆ ಒಳ್ಳೆ ಕೆಲಸ ಇದೆ. ಓಕೆ, ನಮ್ಮ ಎಕಾನಮಿ ಮೇಲೆ ಬರ್ತಾ ಇದೆ, ನಮ್ಮ GDP ಚೆನ್ನಾಗಿದೆ. ಓಕೆ, ನಾವು ಸುಖವಾಗಿದ್ದೀವಿ ಅಂತ ಹೇಳಿ ಪಾಕಿಸ್ತಾನದ ವಿಷಯದಲ್ಲಿ ನಾವು ಏನು ಯೋಚನೆ ಮಾಡದೆ ಇರೋಕ್ಕಾಗತ್ತಾ? ಅಲರ್ಟ್ ಆಗಿ ಇರಬೇಕು, ಎಚ್ಚರಿಕೆಯಿಂದ ಇರ್ರಿ. ಸೈತಾನನು ಗರ್ಜಿಸೋ ಸಿಂಹದ ಪಾದದಲ್ಲಿ ಯಾರನ್ನು ನುಂಗಲಿ ಅಂತ ಬೈಬಲ್ ಹೇಳುತ್ತೆ. ನಾವು ಹೇಗಿದ್ದೇವೆ ಗೊತ್ತಾ? ನಮಗೊಂದು ಕೆಲಸ ಸಿಕ್ಬಿಟ್ಟು ನಮಗೊಂದು ಮದುವೆ ಆಗಿ ಆಯಿತು ಅಂತ ಹೇಳಿದ್ಬಿಟ್ರೆ ನಾವು ಸುಖವಾಗಿದ್ದು ಬಿಡ್ತೇವೆ. ಸುಖವಾಗಿರ್ಬೇಕಂತ ದೇವ್ರ ಚಿತ್ತ. ಆದರೆ ಎಚ್ಚರವಾಗಿರ್ರಿ, ಸೈತಾನನು ಯಾರನ್ನು ನುಂಗಲಿ ಅಂತ ಹೇಳಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗ್ತಾ ಇದ್ದಾನೆ. ಹಾಗಾದರೆ ಎಚ್ಚರಿಕೆಯಿಂದ ಇರುವಂಥದ್ದು ಯಾರ ಕೆಲಸ? ನಿಮ್ದಲ್ಲ, ಪಾಸ್ಟ್ರದ್ದು ಒಬ್ಬರದೇ. ಏನು ಮಾಡ್ತಾನೆ ಪಾಸ್ಟ್ರ್? TV ನೋಡ್ಕೊಂಡು ಕೂತಾನೆ. ಎಚ್ಚರಿಕೆಯಿಂದ ಇರಬೇಕು, ಮೊಣಕಾಲ ಮೇಲೆ ಇರಬೇಕು. ಹೇಳ್ರಿ, ಯಾರು ಇರಬೇಕು? ನೀವಿಲ್ಲ ಅಂದರೆ ಬಂದು ನುಂಗ್ತಾನೆ, ಆಮೇಲೆ ನಾನು ಏನು ಮಾಡೋಕ್ಕೂ ಆಗಲ್ಲ. ಅವನ ಕೆಲಸ ಏನು? ಕಚ್ಚೋ ಕೆಲಸ ಅಲ್ಲ ಅವನದಲ್ಲ, ನುಂಗೋದೆ. ರಾಗಿ ಮುದ್ದೆ ನುಂಗ್ದಂಗೆ ಗಳಮ್ ಅಂತ ನುಂಗ್ತಾನೆ. ಓಕೆ ಪ್ರಿಯರೇ, ಅದಕ್ಕೆ ನೀವು ಕೂತ್ಕೊಂಡ್ಬಿಟ್ಟು ಆ ಚರ್ಚ್ ಹಿಂಗೆ, ಈ ಪಾಸ್ಟರ್ ಹಿಂಗೆ, ಅದು ಏನೂ ಆಗಲ್ಲ. ನುಂಗಿ ಬಿಡ್ತಾನೆ ಅವನು ಅಷ್ಟೇ. ಓಕೆ, ಬೈಬಲ್ ಏನು ಹೇಳುತ್ತೆ ವೈರ್ಯ ಕುರಿತಾಗಿ? ಫಸ್ಟು ಅವನು ಎಂಟ್ರಿ ಹೊಡೆದದ್ದೇ ಆದಿಕಾಂಡ 3ನೇ ಅಧ್ಯಾಯದಲ್ಲಿ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಸೈತಾನ್ದು ಎಂಟ್ರಿ ನಾವು ನೋಡ್ತೇವೆ ನೋಡ್ರಿ. ಓಕೆ, ಸ್ಲೋ ಎಂಟ್ರಿ ಅಲ್ಲ ಬಾ, ಸಾಲಿಡ್ ಎಂಟ್ರಿ ಅದು. ಓಕೆ, ರೈಟ್. ಸೊ ಐ ಆಮ್ ಹ್ಯಾಪಿ ಇಫ್ ಯು ಆರ್ ಆಲ್ ಆರ್ ಸ್ಟಡಿಂಗ್, ಮೇಕಿಂಗ್ ನೋಟ್ಸ್ ಆಫ್ ಇಟ್. ಯಾಕಂದರೆ ನಾನು ಮೊದಲನೇ ದಿವಸದಿಂದ, ಪ್ರಸಂಗ ಕೇಳೋ ಮೊದಲನೇ ದಿವಸದಿಂದ ನಾನು ನೋಟ್ಸ್ ಮಾಡ್ತಾ ಇದ್ದೀನಿ. ನೋಟ್ಸ್ ಬರ್ಕೊಂಡ್ರೆ ನಿಮಗೆ ಅನುಕೂಲ. ಇಟ್ ಈಸ್ ಬ್ಲೆಸ್ಸಿಂಗ್, ಗ್ರೇಟ್ ಬ್ಲೆಸ್ಸಿಂಗ್. ರೈಟ್ ಇಟ್ ಡೌನ್. ಓಕೆ, 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪ ಯುಕ್ತಿ ಉಳ್ಳದಾಗಿತ್ತು. ನೋಡ್ರಿ, ಸೈತಾನ ಆಲ್ರೆಡಿ ಅವನು ಸೈತಾನ ಆಗಿಬಿಟ್ಟಿದ್ದಾನೆ. ಇಲ್ಲಿ ಲೂಸಿಫರ್ ಅಂತಿಲ್ಲ, ಇಲ್ಲಿ ಏನಿದೆ? ಸೈತಾನನೇ. ಅವನ ಹೆಸರಿಲಿಲ್ಲ, ಆದರೆ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಸರ್ಪ ಮಾತಾಡ್ತಾ ಇರಲಿಲ್ಲ. ಸರ್ಪವನ್ನು ಅವನು ಒಂದು ತನ್ನ ವಾಹನವಾಗಿ ಮಾಡಿಕೊಂಡು ಬಂದು ಆದಾಮ ಹವ್ವಳರ ಜೊತೆಗೆ ಸೈತಾನ ಮಾತಾಡ್ತಾನೆ. ಓಕೆ, ಒಂದು ವೇಳೆ ನಿಮಗೆ ಇನ್ನೂ ಸ್ಪಷ್ಟವಾಗಿ ನಾವು ಇದನ್ನು ತಿಳ್ಕೊಳ್ಬೇಕು, ನಮಗೆ ಸರಿಯಾಗಿ ಇದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ನಾನು ಪ್ರತಿ ತಿಂಗಳು ಒಂದು ಸಾರಿ ಯವನಸ್ಥರಿಗೋಸ್ಕರ ಸಾಯಂಕಾಲ ಒಂದು ವಿಶೇಷ ಕೂಟ ಇಟ್ಕೊಂಡಿರ್ತೀನಿ. ಅವಾಗಿಂಥ ಪ್ರಶ್ನೆಗಳನ್ನು ತಗೊಂಡು ಬನ್ನಿರಿ, ನಾವು ಡಿಸ್ಕಷನ್ ಮಾಡೋಣ. ಓಕೆ, ಯಾಕೆ ಸರ್ಪ ಬಂತು? ಸರ್ಪ ಮಾತಾಡ್ತದ? ಹಲೋ, ಬೈಬಲ್ನಲ್ಲಿ ಏನು ಬರೆದಿದೆ? ಸರ್ಪ ಮಾತಾಡೋ ಸರ್ಪ ಯಾರಾದರೂ ನೋಡಿದ್ದೀರಾ? ನೋಡ್ರಿ, ಇಲ್ಲಿದೆ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪ ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ಅಂತ ಹೇಳ್ತೆ. ನೋಡ್ರಿ, ಸರ್ಪ ಏನು ಹೇಳುತ್ತೆ? ಏನಪ್ಪ ಅಂದಿಲ್ಲ. ಸರ್ಪ ಹೋಗೋದು ಯಾರ ಹತ್ರ? ಮರಿಯಪ್ಪ, ನಮ್ಮ ಹತ್ರ ಬರೋದಿಲ್ಲ, ಅದು ಅವ್ರ ಹತ್ರ ಹೋಗುತ್ತೆ. ಹೋಗ್ಬಿಟ್ಟು ಏನು ಹೇಳುತ್ತೆ? ಏನವ್ವ ಅಂತ. ನನಗೆ ಭಾರಿ ಆಶ್ಚರ್ಯ, ಸರ್ಪ ಮಾತಾಡುತ್ತಾ? ಸರ್ಪ ಅಂದರೆ ಸರ್ಪನ ಸೈತಾನ ಉಪಯೋಗಿಸಿಕೊಂಡ. ಅದರ ಮೂಲಕವಾಗಿ ಅದರ ಸ್ವರ ಆದಾಮ ಹವ್ವಳರಿಗೆ ಕೇಳಿಸ್ತಾ ಇತ್ತು.
ಓಕೆ, ಮುಂದೆ ನಾವು ನೋಡ್ತೇವೆ, ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರ ಅಪ್ಪಣೆ ಕೊಟ್ಟಿರುವುದು ನಿಜ. ಮುಂದಿನ ಕತೆ ನಿಮಗೆಲ್ಲ ಗೊತ್ತಿದೆ. ಆಮೇಲೆ ದೇವರು ಕೂಡ 3ನೇ ಅಧ್ಯಾಯ 14ನೇ ವಚನದಲ್ಲಿ, ಆರ್ ಯು ಆಲ್ ಎಂಜಾಯಿಂಗ್? ಓಕೆ, ಅ ನ್ಯೂ ಟಾಪಿಕ್ ಟುಡೇ. ಓಕೆ, ಬಟ್ ಟುವರ್ಡ್ಸ್ ದ ಎಂಡ್ ಆಫ್ ದ ಟಾಪಿಕ್ ಯು ವಿಲ್ ರಿಜಾಯ್ಸ್ ಆ್ಯಂಡ್ ಯು ವಿಲ್ ಗ್ಲೋರಿಫೈ ಗಾಡ್, ಬಿಕಾಸ್ ದಿಸ್ ಈಸ್ ದ ಟ್ರೂತ್. ಸತ್ಯವನ್ನು ನೀವು ತಿಳ್ಕೊಳ್ತೀರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ. 14ನೇ ವಚನಕ್ಕೆ ಬಂದಾಗ ದೇವರು ಹೇಳ್ತಾರೆ, ಆಗ ಯೆಹೋವ ದೇವರು ಸರ್ಪಕ್ಕೆ, ಆ್ಯಕ್ಚುಲಿ ಸರ್ಪ ಅಲ್ಲ, ಅದು ಸೈತಾನನಿಗೆ, ಅದನ್ನು ಮುಂದೆ ನಾವು ಕಂಡುಕೊಳ್ಳೋಣ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ, ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೇ ತಿನ್ನುವಿ. ಓಕೆ, ಇದು ಸರ್ಪಕ್ಕೆ ದೇವರು ಕೊಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ಇಷ್ಟು ಬೇಗ ದೇವರು ಈಗ ತಾನೇ ಭೂಮಿ ಆಕಾಶವನ್ನು ಉಂಟು ಮಾಡಿದ್ದಾರೆ, ಹಣ್ಣಿನ ಮರಗಳನ್ನು ಉಂಟು ಮಾಡಿದ್ದಾರೆ, ಜಲಚರಗಳನ್ನು ಉಂಟು ಮಾಡಿದ್ದಾರೆ, ಪ್ರಾಣಿಗಳನ್ನು ಉಂಟು ಮಾಡಿದ್ದಾರೆ, ಸೈತಾನನ್ನು ಉಂಟು ಮಾಡಿದ್ರು ಅದರ ಜೊತೆಗೆ ಅಂತ ಎಲ್ಲನ ಬರೆದಿದೆಯಾ? ಅವನು ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ. ಎಲ್ಲಿಗೆ? ಏದೆನ್ ತೋಟಕ್ಕೆ ಬಂದ್ಬಿಟ್ಟಿದ್ದಾನೆ. ಅಂದರೆ ಭೂಮಿಯನ್ನು ಆಕಾಶವನ್ನು ದೇವರು ಉಂಟು ಮಾಡೋದಕ್ಕಿಂತ ಮುಂಚೆ ಸೈತಾನ ಇದ್ದ. ಹಾಗಾದರೆ ಸೈತಾನ ಯಾರು? ಅವನು ನಮ್ಮ ಹಾಗೆ ಶರೀರಧಾರಿ. ಎಲ್ರು ಹೇಳೋಣ, ಸೈತಾನ ಶರೀರಧಾರಿ ಅಲ್ಲ, ಅವನು ಆತ್ಮದಲ್ಲಿ ಇದ್ದಾನೆ, ಆತನು ದೂತನಾಗಿದ್ದಾನೆ. ಅದರ ಬಗ್ಗೆ ವಚನಗಳನ್ನು ನಾವು ನೋಡಿಕೊಳ್ಳೋಣ. ಅವನು ದೂತನಾಗಿದ್ದ. ದೇವರು ಭೂಮಿ ಆಕಾಶ ಎಲ್ಲ ಉಂಟು ಮಾಡೋಕ್ಕಿಂತ ಮುಂಚೆ ದೇವರು ಕೋಟ್ಯಾಂತರ ದೂತರನ್ನು ಉಂಟು ಮಾಡಿದ್ರು ತನ್ನ ಸೇವೆಗೋಸ್ಕರ. ದೇವರು ಯಾರನ್ನು ಉಂಟು ಮಾಡಿದ್ರು? ದೂತರನ್ನು ಉಂಟು ಮಾಡಿದ್ರು. ಅದರಲ್ಲಿ 3 ಮುಖ್ಯ ದೂತರನ್ನು ಉಂಟು ಮಾಡಿದ್ರು. ಅವ್ರ ಹೆಸರು ಹೇಳ್ರಿ. ಈ ಕಡೆ ಅವ್ರು ಹೇಳ್ತಾರೆ, ಎಲ್ಲರೂ ಸುಮ್ಮನೆ ಹೇಳ್ರಿಪ್ಪ, ಯಾರು? ಪರವಾಗಿಲ್ಲ ರೀ, ಅವ್ರಿಗೊಂದು ಚಪ್ಪಾಳೆ ತಟ್ಬಿಟ್ರಿ ಎಲ್ಲರೂ. ಓಕೆ, ರೈಟ್. ಗಬ್ರಿಯಲ್, ಮಿಕಾಯಲ್, ಲೂಸಿಫರ್. ಓಕೆ, ಗಬ್ರಿಯಲ್, ಲೂಸಿಫರ್, ಮಿಕಾಯಲ್. ಓಕೆ, 3 ಮುಖ್ಯ ದೂತರನ್ನು ದೇವರು ಉಂಟು ಮಾಡಿದರು. ಓಕೆ, ಸೊ ಅವ್ರ ಕುರಿತಾಗಿ ಇನ್ನೂ ಸ್ವಲ್ಪ, ಸೈತಾನ್ ಕುರಿತಾಗಿ ಇನ್ನೂ ಸ್ವಲ್ಪ ಆಳವಾಗಿ ನಾವು ತಿಳ್ಕೊಳ್ಳೋಣ. ಎಜಿಕೇಲ್ನ ಗ್ರಂಥ 28ನೇ ಅಧ್ಯಾಯ. ಎಜಿಕೇಲ 28ರಲ್ಲಿ ಆತನ ವಿಷಯವಾಗಿ ಇನ್ನೂ ಆಳವಾಗಿ ನಾವು ಕಳ್ಕೊಳ್ತೇವೆ. ಎಜಿಕೇಲ್ನ ಗ್ರಂಥ 28ನೇ ಅಧ್ಯಾಯ. ಓಕೆ, ಎಜಿಕೇಲ್ನ ಗ್ರಂಥ 28ನೇ ಅಧ್ಯಾಯ ಹಾಗೂ 11ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ. ನಿನಗೆ ಹಂಗಂದ್ರೆ ಹೆಂಗನ್ಸುತ್ತೆ? ನೀನು ಸರ್ವ ಸುಲಕ್ಷಣ ಶಿರೋಮಣಿ ಅಂದರೆ ಯಾರಿಗಾದರೂ ಜಗತ್ತಲ್ಲಿ ಈ ಥರ ಹೆಸರಿಟ್ಟಿದ್ದಾರ? ನೋಡ್ರಿ, ಏನಂತೆ, ಸರ್ವ ಅಂದರೆ ಎಲ್ಲ, ಸುಲಕ್ಷಣ ಅಂದರೆ ಗುಣ, ಶಿರೋಮಣಿ ಅದರ ಮುಕುಟ ಇದ್ದಂಗೆ. ಸರ್ವ ಸುಲಕ್ಷಣ ಶಿರೋಮಣಿ ಅಂತ ಹೇಳಿದ್ರೆ ಎಲ್ಲ ಒಳ್ಳೆತನದ ಒಂದು ದೊಡ್ಡ ಗುರುತು ಶಿರೋಮಣಿ. ನೀನು ಶಿರೋಮಣಿ ಅಂದರೆ ಮುಖ್ಯವಾದ ಮಣಿ ಅಂತ, ಮುಖ್ಯ ಸಂಗತಿ ಅಂತ ಹೇಳಿ. ಏನು ನೋಡ್ರಿ, ಯಾರು ಇದು? ಲೂಸಿಫರ್ ಬಗ್ಗೆ, ಲೂಸಿಫರ್ ಹೆಸರು ಎಲ್ಲಿದೆ ಅದನ್ನು ಸಹ ನಾವು ನೋಡೋಣ ಬೈಬಲ್ನಲ್ಲಿ. ಓಕೆ, ರೈಟ್. ಏನಂತೆ? ನೀನು ಸರ್ವ ಸುಲಕ್ಷಣ ಶಿರೋಮಣಿ. ಮತ್ತೇನಂತೆ? ಯಾರ್ರೀ ಅವನು ಲೂಸಿಫರು? ಪೂರ್ಣ ಜ್ಞಾನಿ. ಎಲ್ರು ಹೇಳೋಣ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಇಲ್ಲಿ ಯಾರಾದರೂ ಒಬ್ರು ಇದ್ದೀರಾ ಪರಿಪೂರ್ಣ ಸುಂದರ? ಅಂದ್ರೆ ಏನು ಕಳಂಕ ಇಲ್ಲ ಮೇಲಿಂದ ಕೆಳವರೆಗೆ. ಓಕೆ, ಅವನಿಗೆ ಕೂದಲು ಅಷ್ಟು, ಅವನು ಡೈ ಹಾಕ್ತಾ ಇರಲಿಲ್ಲ, ಮೇಕಪ್ ಮಾಡ್ತಾ ಇರಲಿಲ್ಲ. ಓಕೆ, ಅವನು ಪ್ರತಿಯೊಂದರಲ್ಲಿ 100 ಔಟ್ ಆಫ್ 100.
ಓಕೆ, ಸೌಂದರ್ಯದಲ್ಲಿ ಇಲ್ಲಿ 100 ಔಟ್ ಆಫ್ 100 ಯಾರಾದ್ರೂ ಇದ್ದೀರಾ? ಇನ್ನೊಂದ್ಸರಿ ಪ್ರಶ್ನೆ ಕೇಳ್ತೀನಿ, ಸೌಂದರ್ಯದಲ್ಲಿ 100 ಔಟ್ ಆಫ್ 100 ಯಾರಾದ್ರೂ ಇದ್ದೀರಾ? ಎಷ್ಟು ಪ್ರಯತ್ನ ಮಾಡಿದ್ರು ಓಕೆ, ಒಂದು ದಪ್ಪಗಾದ್ರೂ ಆಗ್ತೀವಿ, ಇಲ್ಲ ತಳಗಾದ್ರೂ ಆಗ್ತೀವಿ, ಏನೋ ಒಂದು ಆಗುತ್ತೆ ಬಿಡಿ, ಬೇಡ ಅದೆಲ್ಲ. ಪರಿಪೂರ್ಣ ಸುಂದರ ಅಂತೆ. ಮತ್ತು ಇರೋದೆಲ್ಲಿ ಗೊತ್ತಾ? ಇವನು ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಅಷ್ಟಕ್ಕೆ ಮುಗ್ದಿಲ್ರಿ ಇವನ ಕತೆ. ನೋಡ್ರಿ ಮುಂದೆ, ಮಾಣಿಕ್ಯ, ಪುಷ್ಯರಾಗ, ಪಚ್ಚ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತನಾಗಿದ್ದ. ಅಬಾಬಾ, ಏನಂತೆ? ನವರತ್ನಗಳಿಂದ ಭೂಷಿತನಾದವನು ಯಾರು? ಲೂಸಿಫರ್. ಅರೇ, ನಮಗೆ ಸರಿಯಾಗಿ ರೋಲ್ ಗೋಲ್ಡ್ ಸಿಗಲ್ಲ ಹಾಕಕ್ಕೆ. ನಮಗೆ ಇವಾಗ ಏನು ಚಿನ್ನ ಏನಾಗ್ಬಿಟ್ಟಿದೆ? ಚಿನ್ನದ ರೇಟ್ ಏನಾಗಿದೆ ಇವಾಗ? ಹೇಳ್ರಿ, ಚಿನ್ನದ ರೇಟ್ ಎಷ್ಟಾಗಿದೆ? ಯೋಹಾನ 3:16 ನಿಮಗೆ ಗೊತ್ತಿರಲ್ಲ. ಚಿನ್ನದ ರೇಟ್ ಮಾತ್ರ ಮರೆಯಂಗಿಲ್ಲ ನೀವು. ಓಕೆ ರೈಟ್ ಪ್ರಿಯರೇ, ಚಿನ್ನ ಇಷ್ಟಾಗಿದೆ ಇವನಿಗೆ. ನೋಡ್ರಿ, ಅವ್ನು ಚಿನ್ನ ಕೇರೇ ಇಲ್ಲ, ಅವನಿಗೆ ಚೆನ್ನ ಹತ್ರನೇ ಇಲ್ಲ. ಎಂತಿಂತ ನೋಡ್ರಿ, ಏನಂತೆ? ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ. ಈ 9 ಯಾರಾದ್ರ ಹತ್ರ ಒಂದಾದ್ರೂ ಇದೆಯಾ? ಈ 9 ಯಾರಾದ್ರ ಹತ್ರ ಒಂದಿದೆಯಾ? ಯಾರ ಹತ್ರ ಇಲ್ಲ. ಅದಂದ್ರೆ ಏನಂತ ಗೊತ್ತಿಲ್ಲ. ಲೂಸಿಫರ್ ಹೇಳ್ತಾನೆ,